ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಮಾರ್ಚ್ 6 ಫ್ರೈಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಬೇಗನೆ ಇದ್ದು ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಇವತ್ತು ಫ್ರೈಡೇ ಇರೋದ್ರಿಂದ ಹಾಗೆ ನಮ್ಮ ಮನೆ ದೇವರು ವಾರ, ಸೊ ಹಾಗಾಗಿ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇನ್ನು ನಾನು ಕೂಡ ಪೂಜೆನೆಲ್ಲ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಹೊರಗಡೆ ಅಂತೂ ಎವ್ವಿ ಬಿಸಿಲು ಬರ್ತಾ ಇತ್ತು. ಸೊ ನಾನು ಕೂಡ ಫೈನಲಿ ಪೂಜೆನೆಲ್ಲ ಮುಗಿಸ್ದೆ. ಇನ್ನು ಅದೇನೋ ಗೊತ್ತಿಲ್ಲ, ಪೂಜೆ ಆದ ತಕ್ಷಣವೇ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ, ಎಷ್ಟೇ ನೋವು ಎಷ್ಟೇ ದುಃಖ ಇದ್ರೂ ಅದೆಲ್ಲ ಕಳೆದೋದ ಥರ ಅನಿಸ್ಬಿಡುತ್ತೆ. ಸೊ ಎಷ್ಟೇ ಬೇಗ ಬೇಗ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಕೂತ್ರೇ ನೆಮ್ಮದಿ. ಸೊ ಅದಾದಮೇಲೆ ಇನ್ನು ಟಿಫನ್ನಿಗೆ ಪೂರಿ ಮತ್ತು ಪನ್ನೀರ್ ಗ್ರೇವಿನ ಮಾಡ್ಕೊಂಡಿದ್ದೆ. ಇನ್ನು ಟಿಫನ್ ಎಲ್ಲ ಮುಗಿಸಿ ಇನ್ನು ನನ್ನ ಹಸ್ಬೆಂಡಿಗೆ ಇವತ್ತು ವೀಕ್ ಆಫ್ ಇರೋದ್ರಿಂದ ಅವರೇನೆ ಸಮೀಕ್ಷೆನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ನಮ್ಮ ಸುದೀಕ್ಷಾ ಕೂಡ ಹೋಗ್ತಾ ಇದ್ರು. ಇನ್ನು ಅವರನ್ನೆಲ್ಲ ಬಿಟ್ಟು ಬಂದು ಇನ್ನು ಅಮ್ಮ ನಾಳೆ ಊರಿಗೆ ಹೋಗ್ತಾರೆ. ಸೊ ಹಾಗಾಗಿ ಇದ್ದಿದ್ದಂಥ ಸಮಯಗಳನ್ನೆಲ್ಲ ಅಮ್ಮನ ಜೊತೆನೇ ಟೈಮ್ ಪಾಸ್ ಮಾಡಬೇಕು ಅಂತ ಹೇಳಿ ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಇಷ್ಟೇ ವೀಡಿಯೋಸ್ ಮಾಡ್ಕೊಂಡಿರೋದು. ಬಿಕಾಸ್ ಅಮ್ಮ ನಮ್ಮ ಮನೆಗಳಿಗೆ ಬರೋದು ಸ್ವಲ್ಪ ರೇರು. ಸೊ ಹಾಗಾಗಿ ಅವ್ರ ಜೊತೆಯಲ್ಲಿದ್ದಾಗ ಅವ್ರ ಜೊತೆ ಇದ್ದಷ್ಟು ಸಮಯಗಳನ್ನ ಕಳಿಬೇಕು ಅನ್ನೋದು ನನ್ನ ಆಸೆ. ಇನ್ನು ನಾಳೆ ಬೆಳಗ್ಗೆ ಆದ ತಕ್ಷಣ ಅವರು ಕೂಡ ಊರಿಗೆ ಹೊರಡ್ತಾರೆ. ಸೊ ಹಾಗಾಗಿ ಒಂಥರ ಮನಸ್ಸಲ್ಲಿ ಬೇಜಾರಿದ್ರೂ ಹೆಣ್ಮಕ್ಳು ಅಂದಮೇಲೆ ಅದು ಕಾಮನ್ ಅಲ್ವಾ. ಅಮ್ಮ ಅಪ್ಪನ ಮನೆಯಲ್ಲಿರೋದು ಕಮ್ಮಿನೇ, ಅವರು ನಮ್ಗಳ ಮನೆಗೆ ಬರೋದು ಕಮ್ಮಿನೇ. ಸೊ ಇನ್ನು ಟೈಮೆಲ್ಲ ಸ್ಪೆಂಡ್ ಮಾಡಿ ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಟೀ ಮತ್ತು ಪಾಪ್ಕಾರ್ನ್ನ ಮಾಡ್ಕೊಂಡಿದ್ದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್. ಬಾಯ್.